श्रीगुरुभ्यो नमः। हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्। स्वस्त्यस्त्वाशेषसताम् अखिलसन्मङ्गलानि भवन्तु। ಆಶ್ವೀಜ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಒಂದು ಪವಿತ್ರವಾದ ಹಬ್ಬ ದೀಪಾವಳಿ. ಪ್ರಾಯಃ ಮದುವೆ ಮಾಡಿದ ಮೊದಲನೇ ವರ್ಷ ಅಳಿಯಂದರನ್ನು ಹಾಗೂ ಬೀಗರನ್ನು ಕರೆಸಿ ಉಪಚಾರ ಮಾಡುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ. ವಿಶೇಷವಾಗಿ ನಮ್ಮಲ್ಲಿ ಹಬ್ಬ ಅಂತ ಬಂದಾಗ ಒಂದು ಲೌಕಿಕವಾಗಿ ಬಂಧು ಬಳಗವನ್ನು ಸೇರೋದು, ನಾನಾ ತರಹದ ಪದಾರ್ಥಗಳನ್ನು ಮಾಡೋದಾದರೆ, ಆಧ್ಯಾತ್ಮಿಕವಾಗಿ ಅದಕ್ಕೊಂದು ಪುಣ್ಯ ಬರಲಿ ಅಂತ ವ್ಯವಸ್ಥೆಯನ್ನು ಮಾಡಿದೆ. ನಮ್ಮಲ್ಲಿ ಪ್ರತಿಯೊಂದನ್ನು ಭಗವಂತನಿಗೆ ಸಂಬಂಧಪಟ್ಟದ್ದಾಗಿ ಮಾಡಿದರೆ ಅದು ಮೆಕ್ಯಾನಿಕಲ್ ಆದ ಕ್ರಿಯೆ ಆಗೋದಿಲ್ಲ, ಪ್ರತಿಯೊಂದರಲ್ಲೂ ಪುಣ್ಯವನ್ನು ಸಂಪಾದನೆ ಮಾಡಬಹುದು ಅಂತ. ಈ ದಿಶೆಯಲ್ಲಿ ನೀರು ತುಂಬೋ ಹಬ್ಬ, ನರಕ ಚತುರ್ದಶಿ, ಇವನ್ ಅಮಾವಾಸ್ಯೆಯನ್ನು ಬಿಟ್ಟಿಲ್ಲ, ಅವತ್ತು ಲಕ್ಷ್ಮೀ ಪೂಜೆ ಅಂತ. ಅದಾದ ಮೇಲೆ ವಿಶೇಷವಾಗಿ ಬಲಿಪಾಡ್ಯ. ಹೀಗೆ 3 ಅಥವಾ 4 ದಿವಸ ಇದನ್ನು ನಾವೆಲ್ಲ ಆಚರಣೆ ಮಾಡುವ ಪದ್ಧತಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀರು ತುಂಬುವ ಹಬ್ಬ. ನೀರನ್ನು ತುಂಬೋದೇನೋ ಹಬ್ಬ ಹೌದು. ಇವತ್ತು ವಾಸ್ತವಿಕವಾಗಿ ನಮಗೆ ಆ ನೀರಿನ ತುಂಬುವ ನೀತಿ ಯಾವುದೂ ಇಲ್ಲ. ಸ್ವಿಚ್ ಹಾಕ್ತೇವೆ, ಬಿಸಿನೀರು ಬರುತ್ತೆ. ಆದರೆ ಹಿಂದೆಲ್ಲ ಹಂಡೆಯನ್ನು ತೊಳೆದು ಆ ಹಂಡೆಯಲ್ಲಿ ನೀರನ್ನು ತುಂಬಿ, ಬರೀ ಇದೊಂದು ಮೆಕ್ಯಾನಿಕಲ್ ಆದ ಕ್ರಿಯೆ ಅಲ್ಲ. ಕಲಶ ಅಂದರೆ ಅಲ್ಲಿ ಭಗವಂತನ ಸನ್ನಿಧಾನ, 3 ಜನರದು, ಬ್ರಹ್ಮ ವಿಷ್ಣು ಮಹೇಶ್ವರನ ಚಿಂತನೆ ಮಾಡು. ಕಲಶಸ್ಯ ಮುಖೇ ವಿಷ್ಣು ಕಂಠೇ ರುದ್ರ ಸಮಾಶ್ರಿತಃ ಮೂಲೆ ತತ್ರ ಸ್ಥಿತೋ ಬ್ರಹ್ಮ. ಹೀಗೆ ನಾವು ಚಿಂತನೆಯನ್ನು ಮಾಡಿ ಆ ಪದಾರ್ಥವನ್ನು ಶುದ್ಧ ಮಾಡಿ ಅದರಲ್ಲಿ ನೀರನ್ನು ಎಲ್ಲಿಂದಲೋ ತಂದು ವೈಭವದಿಂದ ಅದನ್ನು ತುಂಬಿ, ಆದ ಮೇಲೆ ಸಾಯಂಕಾಲ ಆ ಕಲಶಕ್ಕೆ ಪೂಜೆಯನ್ನು ಮಾಡಿ, ಜಲಕ್ಕೆ ಪೂಜೆಯನ್ನು ಮಾಡಿ, ನಾವು ಪ್ರಕೃತಿಯಿಂದ ಬಳಸುವ ಎಲ್ಲ ಪದಾರ್ಥಗಳಲ್ಲಿ ಭಗವಂತನ ಸನ್ನಿಧಾನ ಇದೆ, ಅವನು ಕೊಟ್ಟ ಕೊಡುಗೆ ಅಂತ ಅದನ್ನು ಕಾಣುವ ಒಂದು ಹೃದಯ ವೈಶಾಲ್ಯತೆ ನಮ್ಮ ಭಾರತೀಯರಲ್ಲಿ ಇರುವಂತಹ ಒಂದೊಳ್ಳೆ ಸಂಸ್ಕಾರ, ಸಂಸ್ಕೃತಿ. ನೀರು ತುಂಬ ಹಬ್ಬ ಆದ ಮೇಲೆ ನರಕ ಚತುರ್ದಶಿ ದಿವಸ ನಾವು ಅತ್ಯನಿವಾರ್ಯವಾಗಿ ಮಾಡಿಕೊಳ್ಳಲೇಬೇಕಾದದ್ದು ಅಭ್ಯಂಗನ. ಅಭ್ಯಂಗನ ಅಂದರೆ ಎಣ್ಣೆಯನ್ನು ಹಚ್ಚಿಕೊಂಡು, ನಾವೇ ಹಚ್ಚಿಕೊಳ್ಳೋದಲ್ಲ, ಎಣ್ಣೆ ಶಾಸ್ತ್ರ ಅಂತ ಮಾಡೋರು. ಮನೆಯಲ್ಲಿ ಚಂದ್ರೋದಯ ಅವತ್ತು ಇಲ್ಲಿ ಹೇಳ್ತಾರೆ. ನರಕ ಚತುರ್ದಶಿಯ ಬಗ್ಗೆ ಹೇಳ್ತಾ ಕಾರ್ತಿಕ ಮಾಸ ಮಹಾತ್ಮೆಯಲ್ಲಿ ಚತುರ್ದಶಿಯ ಅಥವಾ ತ್ರಯೋದಶಿಯ ದಿವಸ ಚಂದ್ರೋದಯದ ಸಮಯದಲ್ಲಿ ಚತುರ್ದಶಿಯ ಸಂಪರ್ಕ ಇದ್ದಾಗ, ಪ್ರಾಯಃ ಅದು ಬೆಳಗ್ಗೆ 5:15, 5:15 5:15 ಸಮಯಕ್ಕೆ ವಿಶೇಷವಾಗಿ ಭಗವಂತನ ಸನ್ನಿಧಾನ, ಅದಕ್ಕೆ ನಾರಕಿ ಅಂತ ಕರೀತಾರೆ ಆ ಯೋಗಕ್ಕೆ. ಇಲ್ಲಿ ನರಕ ಚತುರ್ದಶಿ ಅಂದರೆ ನಾವು ಒಂದು ತಿಳಿದಿದ್ದೇವೆ, ನರಕಾಸುರನನ್ನು ಕೃಷ್ಣ ಸಂಹಾರ ಮಾಡಿದಂತಹ ಒಂದು ಪರ್ವಕಾಲ. ಅದರ ಜೊತೆಯಲ್ಲಿ ನರಕವನ್ನು ತಪ್ಪಿಸುವ ಚತುರ್ದಶಿ ಅದು. ಅವತ್ತಿನ ದಿವಸ ಪ್ರತಿಯೊಬ್ಬರು, ಸನ್ಯಾಸಿಗಳು, ವಿಧವೆಯರು, ಬ್ರಹ್ಮಚಾರಿಗಳು, ಕೆಲವರಿಗೆಲ್ಲ ಅಭ್ಯಂಗನವನ್ನು ಸದಾ ಮಾಡುವ ಹಾಗಿಲ್ಲ, ನಿಷೇಧ ಮಾಡಿದ್ರು. ಅವತ್ತು ಮಾಡಲೇಬೇಕಂತೆ, ಮ್ಯಾಂಡೇಟರಿ ಅದು. ತೈಲದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಉಂಟು, ಬಿಸಿ ನೀರಿನಲ್ಲಿ ಗಂಗಾದೇವಿಯ ಸನ್ನಿಧಾನ ಅಂತ. ಹೀಗಾಗಿ ಅಭ್ಯಂಗನವನ್ನು ಮಾಡಿಕೊಂಡು ಹಿರಿಯರ ಕೈಯಲ್ಲಿ ಆಶೀರ್ವಾದವನ್ನು ಮಾಡಿಸಿಕೊಳ್ತೇವೆ. ಆರತಿಯನ್ನು ಎತ್ತಬೇಕಾದರೆ ಈ ಘಟನೆಯನ್ನೆಲ್ಲ ಹೆಣ್ಣು ಮಕ್ಕಳು ಹಾಡೋರು. ಅಂದು ನರಕಾಸುರನ ಕೊಂದು, ನರಕನನ್ನು ಭಗವಂತ ಸಂಹಾರ ಮಾಡಿದ್ದನ್ನು ಚಿಂತನೆ ಮಾಡೋದು. ಭಗವಂತನಿಗೆ ಆರತಿಯನ್ನು ಮಾಡಿದಾಗ ಆನಂದಮಯಗೆ ಚಿನ್ಮಯಗೆ ಭಗವಂತನಿಗೆ ಆರತಿಯನ್ನು ಎತ್ತಿರಿ ಅಂತ ಶ್ರೀಮನ್ನಾರಾಯಣಗೆ ಆರತಿಯ
ಎತ್ತಿರೇ ಆನಂದಮಯಗೆ ಚಿನ್ಮಯಗೆ. ದಶಾವತಾರದ ಚಿಂತನೆಯನ್ನು ದಾಸರು ಕೊಡ್ತಾರೆ. ದೇವರಿಗೆ ಆರತಿ ಮಾಡಿ ಆ ದೇವರ ಆರತಿಯನ್ನು, ನಮಗೇನಾದರೂ ದೃಷ್ಟಿ ದೋಷಾದಿಗಳು ಇದ್ದರೆ ಆರತಿಯನ್ನು ಎತ್ತಿ, ನಾನು ಅನೇಕ ಬಾರಿ ಹೇಳ್ತಿರ್ತೇನೆ, ಮನೆಯಲ್ಲಿ ಆರತಿ ಎತ್ತಿಸ್ಕೊಂಡ್ರೆ ಬೇರೆಯವ್ರ ಹತ್ರ ಎಲ್ಲ ಆಗೋ ಮಂಗಳಾರತಿಗಳು ಕಮ್ಮಿ ಆಗತ್ತೆ. ಅದು ಆಗಬಾರದು ಅಂದರೆ ಶಾಸ್ತ್ರೀಯವಾಗಿ ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಎರೆದುಕೊಳ್ಳಬೇಕು ಅಂತ. ವಿಶೇಷವಾಗಿ ನರಕದ ಪ್ರಾಪ್ತಿ ಆಗಬಾರದು. ಕಾರ್ತಿಕ ಮಾಸ ಮಹಾತ್ಮ್ಯದಲ್ಲಿ ಅದನ್ನು ಹೇಳ್ತಾರೆ. ಯಾವತ್ತಿನ ದಿವಸ ವಿದೂದಯೇ ತ್ರಯೋದಶ್ಯಾಂ ಭವೇದ್ಯದಿ ಚತುರ್ದಶಿ ನಾರಕೀತಿತ ಸಾ ಪ್ರೋಕ್ತ ಆಶ್ವೀನಸ್ಯ ಅಸಿತೆ ಬುಧೈಹಿ. ಕೃಷ್ಣ ಪಕ್ಷದಲ್ಲಿ ಆ ತ್ರಯೋದಶಿಯ ದಿವಸ ಚಂದ್ರೋದಯ ಕಾಲಕ್ಕೆ ಚತುರ್ದಶಿಯ ಸಂಪರ್ಕ ಇದ್ದರೆ ಅದನ್ನು ನಾರಕಿ, ನರಕದಿಂದ ನಮ್ಮನ್ನು ದೂರ ಮಾಡುವ ಚತುರ್ದಶಿ. ಅವತ್ತೇನು ನಾನು ಹೆಚ್ಚಿಂದು ಮಾಡಬೇಕಾಗಿಲ್ಲ, ಕೃಷ್ಣನ ಚಿಂತನೆಯನ್ನು ಮಾಡಿ ಎರೆದುಕೊಳ್ಳೋದು. ಇದರ ಜೊತೆಯಲ್ಲಿ ನಮಗೆ ಒಂದು ಪರಮಾತ್ಮನ ಚರಿತ್ರೆಯನ್ನು ಅದಕ್ಕೆ ಸೇರಿಸಿದರು. ನರಕಾಸುರನನ್ನು ಸಂಹಾರ ಮಾಡಿದ್ದು ಹೌದು. ನರಕಾಸುರ ಒಂದು ರೀತಿಯಲ್ಲಿ ಆ ಕಾಲದಲ್ಲಿದ್ದ ಟೆರರಿಸ್ಟ್. ಅವನು 16,100 ಜನ ಹೆಣ್ಣು ಮಕ್ಕಳನ್ನು ತನ್ನ ಮನೆಯಲ್ಲಿ ಬಂಧನ ಮಾಡಿ ಇಟ್ಟಿದ್ದ. ಇದೇ ಸಮಯಕ್ಕೆ ಅವನನ್ನು ಸಂಹಾರ ಮಾಡಬೇಕು, ಆ ಹೆಣ್ಣು ಮಕ್ಕಳನ್ನು ಬಿಡುಗಡೆ ಮಾಡಬೇಕು. ಜೊತೆಯಲ್ಲಿ ಇಂದ್ರದೇವರು ಬಂದು ಪ್ರಾರ್ಥನೆ ಮಾಡಿದ್ರಂತೆ, ಕೃಷ್ಣ ನನ್ನ ತಾಯಿ ಅಂದರೆ ಅದಿತಿ ದೇವಿ, ಒಂದು ರೀತಿ ವಾಮನನಿಗೆ ತಾಯಿ ಆದದ್ದರಿಂದ ಕೃಷ್ಣನಿಗೂ ತಾಯಿಯೇ ಅವಳು. ಕರ್ಣಕುಂಡಲಗಳನ್ನು, ಅವಳ ಬಂಗಾರದ ಆಭರಣವನ್ನು ಕಳ್ಳತನ ಮಾಡ್ಯಾನೆ, ಹಾಗಾಗಿ ನೀನು ಬಂದು ದಯಮಾಡಿ ಅವನನ್ನು ಸಂಹಾರ ಮಾಡಬೇಕು. ಹೃತಕುಂಡಲ ಬಂಧುನ ಹೃತಚ್ಛತ್ರೇಣ ಶಕ್ರೇಣ, ಆಮೇಲೆ ಶ್ವೇತಛತ್ರಿಯನ್ನು, ವರುಣದೇವರ ಪನ್ನೀರ ದಾನಿಯನ್ನು ಎಲ್ಲ ಅಪಹಾರ ಮಾಡಿದ್ದಾನೆ. ಇವನು ತುಂಬ ಉಪದ್ರವ ಕೊಡ್ತಾನೆ. ಆಸುರಿ ಶಕ್ತಿಯನ್ನು, ಸಜ್ಜನರಿಗೆ ಉಪದ್ರವ ಕೊಡುವ ಆಸುರಿ ಶಕ್ತಿಯನ್ನು ನೀನೇ ದಮನ ಮಾಡಬೇಕು. ಅವನನ್ನು ನಾನು ದಮನ ಮಾಡುವಷ್ಟು ಸಮರ್ಥನಲ್ಲ, ಅವನ ಹತ್ತಿರ ಹೋಗೋದೇ ಕಷ್ಟ ಇತ್ತಂತೆ. ಅವನೇನು ಮಾಡಿದ್ದ, ಜಲ, ಅಗ್ನಿ, ಅನಿಲ, ಗಿರಿದುರ್ಗ, ಒಟ್ಟು 4 ದುರ್ಗಗಳನ್ನು, ಒಂದು ಜಲದುರ್ಗ, ಜಲವನ್ನು ದಾಟಿ ಹೋದರೆ ಒಂದು ಅಗ್ನಿದುರ್ಗ, ಆಮೇಲೆ ಮತ್ತೊಂದು ಗಾಳಿ ಮುರಾಸುರ ಅಂತ, ಮುರನ ಪಾಶಗಳು ಇದ್ದು ಒಳಗೆ ಹೋಗೋದು ತುಂಬ. ಇದೆಲ್ಲ ದಾಟಿ ಹೋದರೆ ಪರ್ವತಗಳು, ಅದನ್ನು ದಾಟಿ ಅವನ ಪುರಕ್ಕೆ ಹೋಗಬೇಕು. ಅದು ಕೃಷ್ಣನಿಂದ ಮಾತ್ರ ಸಾಧ್ಯ ಇತ್ತು. ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಒಂದು ಹರಿವಂಶದಲ್ಲಿ ಇದರ ಗಾಥೆಯನ್ನು ಹೇಳ್ತಾರೆ. ಸತ್ಯಭಾಮೆ ಕೃಷ್ಣನ ಮೇಲೆ ಕೋಪ ಮಾಡಿಕೊಂಡ್ಲಂತೆ. ಲಕ್ಷ್ಮೀದೇವಿಗೆ ಪರಮಾತ್ಮನ ಬಗ್ಗೆ ಎಂದೂ ಭಿನ್ನಾಭಿಪ್ರಾಯ ಇಲ್ಲ, ಅದನ್ನು ಶ್ರೀಮದಾಚಾರ್ಯರು ಸಿದ್ಧಾಂತ ಮಾಡಿ ತೋರಿಸ್ತಾರೆ. ನಾವು ನೆನೆದು ಹಾಡಲಿಕ್ಕೆ, ದೇವರನ್ನು ಕೊಂಡಾಡಲಿಕ್ಕೆ, ನೆನಪಿಟ್ಕೊಳ್ಳಿಕ್ಕೆ ಒಂದು ಇವೆಂಟನ್ನು ದೇವರು ಕೊಡ್ತಾನೆ ರೀ. ನರಕಾಸುರನನ್ನು ಸಂಹಾರ ಮಾಡುವುದರ ಜೊತೆಯಲ್ಲಿ ಮನೆಯಲ್ಲಿ ಪತ್ನಿಯ ಜೊತೆ ಜಗಳ ಆದಾಗ ಆದಷ್ಟು ಸಮಾಧಾನ ಮಾಡುವಂಥ ಕೃಷ್ಣ ತೋರಿಸಿಕೊಡ್ತಾನೆ. ರುಕ್ಮಿಣಿ ಹಾಗೂ ಕೃಷ್ಣ ಕೂತಾಗ ನಾರದರು ಒಂದು ಹೂವನ್ನು ತಂದು ಕೊಟ್ಟರು, ಪಾರಿಜಾತ. ಆ ಪಾರಿಜಾತ ಹೂವನ್ನು ತಂದು ಕೊಟ್ಟಾಗ ರುಕ್ಮಿಣಿಗೆ ಮುಡಿಸಿದ ಮೇಲೆ ನಾರದರು ಕೇಳಿದ್ರು, ನಿನಗೆ ರುಕ್ಮಿಣಿನ ಕಂಡ್ರೆ ಇಷ್ಟ ಅಲ್ವಾ? ಹೌದು ಅಂದ ದೇವರು. ಅಷ್ಟೇ ಆಗಿದ್ದರೆ ಸಮಸ್ಯೆ ಇರಲಿಲ್ಲ. ರುಕ್ಮಿಣಿನ ಕಂಡ್ರೆ ಮಾತ್ರನಾ ಅಂದ. ಈ ಮಾತ್ರೆ ಒಂದು ಕೊಟ್ರಲ್ಲ ಅದು ಸಮಸ್ಯೆನೇ. ಸುಮ್ಮನೆ ಮಾತ್ರೆ ತಗೊಳ್ಬಾರ್ದು. ಮಾತ್ರ ಇಷ್ಟನಾ? ಹೌದು ಅಂದ. ಅವರು ಸುಮ್ಮನಿಲ್ಲಾರ್ದೆ ಸತ್ಯಭಾಮೆಯನ್ನು ಕಂಡ್ರೆ ಅಷ್ಟಕ್ಕಷ್ಟೇನಾ? ಹೌದು ಅಂದ ದೇವರು. ಅದು ಯಾರೋ ಬೇಹುಗಾರಿಕೆಯವರು ಸತ್ಯಭಾಮೆಗೆ ವಾರ್ತೆಯನ್ನು ಮುಟ್ಸೋದೇನು ಜಗದಂಬೆ, ಅವಳಿಗೆ ಗೊತ್ತು. ಅವಳಿಗೆ ಕೃಷ್ಣ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತಾನೂ ಗೊತ್ತು. ನಾಟಕವನ್ನು ಚೆನ್ನಾಗಿ ಮಾಡುವ ಅಂತ ಕೃಷ್ಣನ ಇಚ್ಛೆಯನ್ನು ತಿಳಿದು ನಡೆಯುವವಳವಳು. ಸರಿ, ಮನೆಗೆ ಬರಲಿ ಮಾಡ್ತೇನೆ ಅಂತ ರಾತ್ರಿ ಕೃಷ್ಣ ಬಾಗಿಲನ್ನು ತಟ್ಟಿದಾಗ ಬಾಗಿಲು ತೆಗಿಲಿಲ್ಲ. ನಮ್ಮ ವಾದಿರಾಜ ಸ್ವಾಮಿಗಳು ಎಲ್ಲವನ್ನೂ ಸುಂದರವಾಗಿ ಕೃತಿ ಮಾಡಿ ಕೊಡ್ತಾರೆ. ದೇವರು ಕೇಳ್ತಾನೆ, ಯಾಕೆ ಬಾಗಿಲ ಹಾಕಿರುವೆ ಕೋಕಿಲೇಶ್ವರ ವಾಣಿಯೇ, ಆರು ನೀನರಿಯೇ ಈ ಸರಿ ರಾತ್ರಿಯಲ್ಲಿ ಬಂದೇ. ನೀನು ಯಾರೋ ಗೊತ್ತಿಲ್ಲ ಅಲ್ಲ, ನಾನು ಗೊತ್ತಾಗಲಿಲ್ಲ. ಈ ನಾನು ತಾನು ಇವೆಲ್ಲ ಸರ್ವನಾಮಗಳಿಂದ ಮಾತಾಡಿದರೆ ಗೊತ್ತಾಗೋದಿಲ್ಲ. ಕೆಲವೊಂದು ಸರಿ ಹೇಳಬೇಕಾಗತ್ತೆ. ನಾವು ಫೋನ್ ಮಾಡಿದಾಗ ಪ್ರಾಯ ವಾಯ್ಸಿಂದ ಯಾರು ಅಂತ ಗೊತ್ತಾಗತ್ತೆ. ಈಗಂತೂ ನಮ್ಮ ಆ ಮಾನಿಟರಲ್ಲಿ ಫೋನಿನ ಮೇಲೆ ಗೊತ್ತಾಗತ್ತೆ. ಕೆಲವೊಮ್ಮೆ
ಕೇವಲ ನಂಬರ್ ಬಂದಿರತ್ತೆ, ಅವ್ರದ್ದು ನಾವು ಏನಾದರೂ ಮಾಡಿಕೊಳ್ಳಲಿಲ್ಲ ಅಂದರೆ ನಾನು ಯಾರು ಗೊತ್ತಾಗಲಿಲ್ವಾ, ಹೆಸರು ಹೇಳಿದ್ರೆ ಆಯ್ತಲ್ಲ. ತುಂಬ ಸತಾಯಿಸ್ತಾರೆ. ನಾನು ಗೊತ್ತಿಲ್ಲ ಅಂದರೆ ಏನು, ಹೌದು ಎಷ್ಟು ಜನದ್ದು ಅಂತ ಗೊತ್ತಿರ್ಬೋದು, ಏನು ತಪ್ಪೇನು ಹೆಸರು ಹೇಳಿದ್ರೆ ನಾನು ಅಂದರೆ ಗೊತ್ತಾಗೋದಿಲ್ಲ. ಈ ಸರ್ವನಾಮಗಳಲ್ಲಿ ಮಾತಾಡಿದರೆ ಗೊತ್ತೇ ಆಗೋದಿಲ್ಲ. ಒಬ್ರು ಯಾರೋ ಉಪನ್ಯಾಸ ಮಾಡಿದ್ರು, ಸಮಗ್ರ ಉಪನ್ಯಾಸವನ್ನು ಸರ್ವನಾಮದಲ್ಲಿ ಮಾಡಿ ಹೋಗಿಬಿಟ್ರು. ನಾವೆಲ್ಲ ಸೇರಿ ಅದನ್ನು ಮಾಡಬೇಕು, ನೀವೆಲ್ಲ ಅದನ್ನು ಮಾಡಿದರೆ ದೇವರ ಅನುಗ್ರಹ ಮಾಡೋದು, ನಾನು ಅವ್ರಿಗೂ ಅದನ್ನು ಹೇಳಿದ್ದೆ, ಅವರು ಅದನ್ನು ಮಾಡಿದ್ದಕ್ಕೆ ಇದಾಗಿದ್ದು ಅಂತ. ಆಮೇಲೆ ಯಾರೋ ಒಬ್ಬ ಆಮ್ ಆದ್ಮಿ ಬಂದು ಕೇಳ್ದ, ಸ್ವಾಮಿ ಅದು ಏನು ಮಾಡಬೇಕು, ಅದು ನನಗೆ ಗೊತ್ತಾದ ಕೂಡಲೇ ಇದನ್ನು ನಿಮ್ಗೆ ಹೇಳ್ತಾನೆ ಅಂತ ಅವ್ರು ಹೋಗಿಬಿಟ್ರಂತೆ. ಹಾಗೆ ನಾನು ಅಂದರೆ ಯಾರು? ಅದಕ್ಕೆ ಪರಮಾತ್ಮ ತನ್ನ ಬಗ್ಗೆ ಹೇಳಿಕೊಂಡದ್ದನ್ನು ವಾದಿರಾಜರು ತುಂಬ ಸುಂದರವಾಗಿ ನಿರೂಪಣೆ ಮಾಡಿಕೊಡ್ತಾರೆ. ನೀರೊಳ್ಳು ಮುಳುಗಿದ ನಿಗಮ ಚೋರನ್ನ ಕೊಂದ ನೀರಜಾಕ್ಷನೆ ಭಾಮೆ ನಾನು, ನೀರಜಾಕ್ಷನೆ ಭಾಮೆ. ನಾರುವ ಮೈಯನು ತೋರದೆ ಎನ್ನೊಳು ಸಾರಿ ದೂರನಿ ಪೋಗೋ ರಂಗ, ಸಾರಿ ದೂರನಿ ಪೋಗೋ. ಮತ್ಸ್ಯಾವತಾರವನ್ನು ದೇವರು ಹೇಳ್ದ, ನೀರೊಳು ಮುಳುಗಿದ ನಿಗಮ ಚೋರನ್ನ ಕೊಂದ, ಅದಕ್ಕೆ ಬೇಡ ಅಂದು. ಅದಾದ ಮೇಲೆ ಕೂರ್ಮಾವತಾರವನ್ನು ನಿರೂಪಣೆ ಮಾಡ್ತಾನೆ. ಮಂದರಗಿರಿಯನು ಬೆನ್ನಲಿ ಪೋತ್ತಂತ ಸುಂದರವದನನೆ ಭಾಮೆ ನಾನು, ಸುಂದರವದನನೆ ಭಾಮೆ. ಇಂದು ನಿನಗೆ ತಕ್ಕ ಭಾರಂಗಳಿಲ್ಲವಯ್ಯ, ಸಿಂಧುವಿನೊಳಗೆ ನೀ ಪೋಗೋ ರಂಗ, ಸಿಂಧುವಿನೊಳಗೆ ನೀ ಪೋಗೋ. ಅದೂ ಒಪ್ಪಲಿಲ್ಲ. ಇವತ್ತು ನಿನ್ನ ಮೇಲೆ ಹೊರೆಸುವ ಭಾರ ಇಲ್ಲ, ನಾನೆಲ್ಲರನ್ನ ಮದುವೆ ಮನೆಗೆ ಹೋಗ್ಬೇಕಾದ್ರೆ 3 ಸೂಟ್ ಕೇಸು ಒಪ್ಪತ್ತಿಗೆ ತೆಗೆದುಕೊಂಡು ಹೋಗ್ತೇನೆ, ನೀನು ಆಗ ಬಾ. ಧರಣಿಗೆ ಸುಖವನ್ನು ನೀಡಿದ ಸೂಕರ ಪರಮ ಪುರುಷನೇ ಭಾಮೆ ನಾನು, ಪರಮ ಪುರುಷನೇ ಭಾಮೆ. ವರರೂಪವು ನಿನ್ನ ಗುರುಗುರು ಶಬ್ದವನು ಅರಿವೆ ನಿನ್ನಿಲ್ಲಿಂದ ಪೋಗೋ ರಂಗ, ಅರಿವೆ ನಿನ್ನಿಲ್ಲಿಂದ ಪೋಗೋ. ನನಗೆ ವರಾಹತಾರು ಬೇಡ, ಅದು ಗುರುಗುರು ಶಬ್ದ ಮಾಡುತ್ತೆ ಬೇಡ. ನಾನು ಇನ್ನೇನು ಹೇಳಿ? ನರಸಿಂಹನನ್ನು ಇಷ್ಟಪಡ್ಬೋದಾ? ಎಲ್ಲವನ್ನ ಇಷ್ಟಪಡ್ತಾಳೆ ಲಕ್ಷ್ಮೀದೇವಿ. ನರಸಿಂಹನನ್ನು ಏನು ಹೇಳಿ ಬೇಡ ಅಂದ್ಲು? ಬಾಲನ ತಾಪವ ಲೀಲೆಯಂ ತರಿದವ ನಾರಸಿಂಹನೇ ಭಾಮೆ ನಾನು, ನಾರಸಿಂಹನೇ ಭಾಮೆ. ಮೇಲಿದ್ದ ವಸನವು ಕ್ರೂರ ಕಾರ್ಯಗಳೆಲ್ಲ ಕಂಡಂಜುವಳಲ್ಲ ಪೋಗೋ ರಂಗ, ಕಂಡಂಜುವಳಲ್ಲ ಪೋಗೋ. ನನಗೆ ನಿನ್ನ ಯಾವ ಭಯವೂ ಇಲ್ಲ, ಆ ರೂಪದ ಭಯ ಇಲ್ಲ. ಪ್ರಹ್ಲಾದರಾಜರಿಗೆ ಭಯ ಇಲ್ಲ. ದೇವರಲ್ಲಿ ಭಕ್ತಿ ಇರಬೇಕು. ಅವರು ದೇವರನ್ನು ನರಸಿಂಹ ರೂಪದಿಂದ ನೋಡಿದಾಗ ಹೇಳ್ತಾರೆ, ನನಗೇನು ಭಯ ಇಲ್ಲ. ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ, ನಿನ್ನ ಈ ರೂಪ ನನಗೆ ಭಯವನ್ನು ತರ್ತಾ ಇಲ್ಲ ನಮ್ಮಪ್ಪ, ಆದರೆ ನನಗೂ ಭಯ ತರೋದು ಯಾವುದು ಗೊತ್ತಾ? ಈ ಸಂಸಾರ ಕದನದಲ್ಲಿ ಒದ್ದಾಡಿ ಸಂಸಾರವೇ ದೊಡ್ಡದು ಅಂಥೇಳಿ ನಿನ್ನನ್ನು ಮರೆತು ಪುನಃ ಪುನಃ ಒದ್ದಾಡ್ತಾರಲ್ಲ, ಅವರನ್ನು ನೋಡಿ ನಾನು ಭಯಪಡ್ತೇನೆ ಅಂತ. ಅಂದರೆ ಒಬ್ಬ ಭಕ್ತನಾದ ಪುಟ್ಟ 5 ವರ್ಷದ ಮಗುವಿಗೆ ದೇವರು ಭಯಪಡಿಸಿಲ್ಲ ಅಂದರೆ, ಜಗದಂಬೆ ಸದಾ ಪರಮಾತ್ಮನ ಹತ್ತಿರದಲ್ಲಿಡೋಳು, ಅವಳಂದು ನನಗೆ ಯಾವ ಭಯ ಇಲ್ಲ. ಮತ್ತು ಯಾವುದನ್ನು ಹೇಳೋದು? ಕಡೆಗೆ ದೇವರಂದ, 16,108 ಸುದತಿಯರ ಬದಿಯಲ್ಲಿದ್ದವನೇ ಭಾಮೆ ನಾನು, ಬದಿಯಲ್ಲಿದ್ದವನೇ ಭಾಮೆ. 16,108 ಜನರ ಗಂಡ, ಇನ್ನು 16,100 ಲಗ್ನ ಆಗೋನಿದ್ದಾನೆ. ಈ ಮಾತಾಡಿದಾಗ ಏನು ಅನ್ಬೇಕು ಸತ್ಯಭಾಮೆ? ಯಾರಾದರೂ ಏನಂತಾರೆ ಹೇಳಿ? ಹೆಂಡತಿಯನ್ನು ಸಮಾಧಾನ ಮಾಡಬೇಕಾದ್ರೆ ನೀನು ಬಿಟ್ಟು ನನಗೆ ಯಾರು ಗೊತ್ತಿಲ್ಲ ಅನ್ಬೇಕು. ನೀನು ಇಲ್ಲದೇ ಇದ್ರೂ 100 ಜನ ಗೊತ್ತು ಅಂದರೆ, ಕದನಕ್ಕೆ ಬೇರೊಂದು ಮಾರ್ಗಗಳಿಲ್ಲವಯ್ಯ, ವದನ ಮುಚ್ಚಿಕೊಂಡು ಪೋಗೋ ರಂಗ, ವದನ ಮುಚ್ಚಿಕೊಂಡು ಪೋಗೋ.
ಕಡೆಗೆ ದೇವರು ಹೇಳ್ದ, ಈಗ ನೀನು ಯಾರು ಗೊತ್ತಿಲ್ಲ ಅನ್ನೋ ಹಾಗೆ ಇಲ್ಲ, ಇರೋದೇ ನಾವಿಬ್ರು. ಸರ್ವ ಪ್ರಾಣಿಗಳನ್ನು ಉದರದಲ್ಲಿಟ್ಟುಕೊಂಡು ಶರದಿಯೊಳ್ಮಲಗಿದೆ ಭಾಮೆ, ನಾನು ಶರದಿಯೊಳ್ಮಲಗಿದೆ ಭಾಮೆ. ಸಿರಿಯಾಯವಾದ ನನ್ನ ಚರಣಕ್ಕೆ ಎರಗುತ್ತ ತೆಗೆದಳು ಬಾಗಿಲ ಭಾಮೆ, ಆಗ ತೆಗೆದಳು ಬಾಗಿಲ ಭಾಮೆ. ನೀರೊಳ್ಳು ಮುಳುಗಿದ ನಿಗಮಚ್ಚೋರನ್ನ ಕೊಂದ ನೀರಜಾಕ್ಷನೆ ಭಾಮೆ, ನಾನು ನೀರಜಾಕ್ಷನೆ ಭಾಮೆ. ಪ್ರಳಯ ಕಾಲದಲ್ಲಿ ನಾನು ನೀನು ಇಬ್ಬರೇ ಇರ್ತೇವೆ. ಎಲ್ಲರೂ ನನ್ನ ಉದರದಲ್ಲಿ ಮಲಗಿರ್ತಾರೆ. ಬಾಗಿಲನ್ನು ತೆಗೆದು ಆಮೇಲೆ ಕೃಷ್ಣ ವಿಚಾರಿಸ್ತಾ, ಯಾಕೆ ಚಿನ್ನ ಬೇಜಾರ? ನಿಮಗೆ ನನ್ನನ್ನು ಕಂಡ್ರೆ ಇಷ್ಟ ಇಲ್ಲಂತೆ. ಇಲ್ಲ, ನಿನ್ನನ್ನು ಕಂಡ್ರೆ ಇಷ್ಟ, ನಿನಗೆ ನಾನು ಗಿಡವನ್ನೇ ಕೊಡಿಸ್ತೇನೆ, ಹೋಗುವ ಬಾ ಅಂಥೇಳಿ ಪ್ರಾಗ್ಜ್ಯೋತಿಷಪುರ ಅಂತ ಹೊರಟ. ಪ್ರಾಗ್ಜ್ಯೋತಿಷಪುರ ಆವತ್ತಿನ ಕಾಲದಲ್ಲಿ ಇವತ್ತಿನ ಅಸ್ಸಾಮಿನ ಗೌಹಾತಿಯನ್ನು ಪ್ರಾಗ್ಜ್ಯೋತಿಷಪುರ ಅಂತ ವ್ಯವಹಾರ ಮಾಡ್ತಾರೆ. ಹಾಗಾಗಿ ಗೌಹಾತಿಯ ಸುತ್ತಮುತ್ತಲು ಸಮೀಪದ ಪ್ರದೇಶ ವಿಶೇಷ. ಅಲ್ಲಿ ಈ ನರಕಾಸುರ ಇದ್ದದ್ದು. ಭೌಮಾಸುರ ಅಂತಾನು ಅವನನ್ನು, ಭೂಮಿಯ ಮಗನಾದದ್ದರಿಂದ ಭೌಮಾಸುರ. ಅವನ ಮೇಲೆ ಯುದ್ಧವನ್ನು ಮಾಡಬೇಕಾಗಿತ್ತು. ಗರುಡಾರೂಢನಾಗಿ ಭಗವಂತ ಹೊರಟ. ಇಂದ್ರದೇವರ ಮನೆಗೆ ಹೋಗಬೇಕಾದರೆ ಇಂದ್ರದೇವರು ಹೇಳಿದ ಕೆಲಸವನ್ನು ಆ ಅತ್ತೆಯ, ಅಂದರೆ ಸತ್ಯಭಾಮೆಯ ಅತ್ತೆ, ಇಂದ್ರನ ತಾಯಿ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ಇವನ ಮನೆಯಿಂದ ತೆಗೆದುಕೊಂಡು ಹೋಗಬೇಕು. ಅವನ ಮೇಲೆ ಯುದ್ಧಕ್ಕೆ ಬಂದಾಗ ಭಗವಂತ ಸರ್ವಸಮರ್ಥ, ಅವನು ಯಾವುದೂ ಸಮಸ್ಯೆ ಅಲ್ಲ. ಎಲ್ಲವನ್ನ ದಾಟಿ ಬಂದಾಗ ಯುದ್ಧ ಪ್ರಾರಂಭ ಆಯಿತು. ಅವನು ಚೆನ್ನಾಗಿ ಯುದ್ಧವನ್ನು ಮಾಡಿದ್ದಾನೆ. ಆದರೆ ಒಮ್ಮೆ ದೇವರು ಬಳಲಿದಂತೆ ನಾಟಕವನ್ನೂ ಆಡಿದ. ಸ್ವಲ್ಪ ಹೊತ್ತು ಸತ್ಯಭಾಮೆ ಯುದ್ಧವನ್ನು ಮಾಡಿದಂತೆ ಮಾಡಿದಾಳೆ. ಮಧ್ವಾಚಾರ್ಯರು ಇಲ್ಲೆಲ್ಲ ಬಹಳ ಸುಂದರವಾದ ಚಿಂತನೆಯನ್ನು ಹೇಳಿಕೊಡ್ತಾರೆ. ಹಾಗೆಲ್ಲ ತಪ್ಪಾಗಿ ತಿಳಿಬೇಡಿ. ದೇವರಿಗೆ ಶ್ರಮ ಆಯಿತು ಅನ್ಕೋಬೇಡಿ. ಏನಿಲ್ಲದೆ ನಮಗೆ ಶ್ರಮ. ದೇವರಿಗೆ ಶ್ರಮ ಆಯಿತು ಅಂದರೆ ಸದಾ ಶ್ರಮವನ್ನು ನಮಗೆ ಕೊಡ್ತಾನೆ. ದೇವರ ದೇಹ ಅಚ್ಛೇದ್ಯ ಅಭೇದ್ಯವಾದದ್ದು. ಅದನ್ನೇ ಅಂತಾರೆ, ಅಚ್ಛೇದ್ಯೋ ಅಭೇದ್ಯೋ ನಿತ್ಯ ಸಂವಿತ್ ಸುಖಾತ್ಮ ನಿತ್ಯ ಅವ್ಯಯ ಪೂರ್ಣಶಕ್ತಿ ಸಕೃಷ್ಣ ನಿಗೀರ್ಯತಾಂ ದೇವವರಃ ಶತಘ್ನೀಂ ನಿತ್ಯಾಶ್ರಾಂತೋ ಅದರಶಯತ್ ಶ್ರಾಂತವಚ್ಚ. ಯಾವ ಬಳಲಿಕೆ ದೇವರಿಗಿಲ್ಲ. ಅವನು ಶತಘ್ನಿ ಅನ್ನುವ ಅಸ್ತ್ರ ಪ್ರಯೋಗ ಮಾಡಿದಾಗ ಬಳಲಿದಂತೆ ನಟನ ಮಾಡಿದ. ಪುನಃ ಮತ್ತೆ ಕೃಷ್ಣನೇ ಅವನ ಮೇಲೆ ಚಕ್ರವನ್ನು ಬಿಟ್ಟು ಅವನನ್ನು ಸಂಹಾರವನ್ನು ಮಾಡಿದ. ಆ ಸಂಹಾರ ಸ್ವಲ್ಪ ಹೊತ್ತು ಸತ್ಯಭಾಮೆ ಯುದ್ಧವನ್ನು ಮಾಡಿದಾಳೆ. ನಂತರದಲ್ಲಿ ಸಕುಂಡಲಂ ಚಾರು ಕಿರೀಟ ಭೂಷಿತಂ ಬಭೌ ಪೃಥಿವ್ಯಾಂ ಪತಿತಂ ಸಮುಜ್ವಲನ್ ಹಾಹೇತಿ ಸಂಧಿಸ್ ಸಾಧ್ವಿಸ್ ತೃಷಯ ಸುರೇಶ್ವರ ಮಾಲೈರ್ ಮುಕುಂದಂ ವಿಕಿರಂತ ಈಡಿರೆ. ದೇವರನ್ನು ಸ್ತೋತ್ರ ಮಾಡಿದರು. ಅಂತೂ ಜಗತ್ತಿಗೆ ಉಪದ್ರವಕಾರಿಯಾದ ಅವನನ್ನು ಕೊಂದು ಬಹಳ ಒಳ್ಳೆಯ ಕೆಲಸ ಮಾಡಿದೆ ಅಂತ ಪರಮಾತ್ಮ ಅವನಲ್ಲಿದ್ದ ಕರ್ಣಕುಂಡಲಗಳನ್ನು ತೆಗೆದುಕೊಂಡು ಹೋಗಬೇಕು. ಆಗ ಭೂದೇವಿ ಬಂದು ಪ್ರಾರ್ಥನೆ ಮಾಡಿದಾಳೆ. ಅಂದರೆ ನಮ್ಮಲ್ಲಿ ನೋಡಿ, ನರಕಾಸುರನ ಸಂಹಾರ ಮಾಡಿದಾಗ ಒಂದೇನೋ ಇವೆಂಟ್ ಅಲ್ಲ, ದೇವರು ಅಲ್ಲೊಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾನೆ. ದುಷ್ಟರನ್ನು ದಮನ ಮಾಡಿದ್ದಾನೆ. 16,100 ಜನ ಅವನ ಬಂಧನದಲ್ಲಿದ್ದದ್ದನ್ನು ಬಿಡುಗಡೆ ಮಾಡ್ಯಾನೆ. ಪರಮ ಪೂಜ್ಯ ಪೇಜಾವರ ಶ್ರೀಪಾದರು ಈ ಒಂದು ದಿವಸ ಸ್ತ್ರೀಯರ ದಿವಸ, ನಾವೊಂದು ಶಾಸ್ತ್ರೀಯವಾಗಿ ಆ ಒಂದು ದಿವಸವನ್ನು ಆಚರಣೆ ಮಾಡುವ. ಏಕೆಂದರೆ 16,100 ಜನ ನರಕಾಸುರನ ಬಂಧನದಲ್ಲಿದ್ದವರು, ನಮ್ಮ ಗತಿ ಏನು ಅಂತ ಆತಂಕದಲ್ಲಿದ್ದವರು, ಆ ನರಕಾಸುರನನ್ನು ಕೃಷ್ಣ ಸಂಹಾರ ಮಾಡಿ ಅವರಿಗೆಲ್ಲ ಒಂದು ಜೀವನದ ಭಾಗ್ಯವನ್ನು ಕೊಟ್ಟ ಪರ್ವಕಾಲ. ಬರೀ ನಾವು ಪಟಾಕಿಯನ್ನು ಹೊಡೆದು ಸಿಹಿಯನ್ನು ತಿನ್ನೋದು ಬೇಡ, ಇದೊಂದು ಸ್ತ್ರೀ ದಿನಾಚರಣೆ. ಭಗವಂತ ಸ್ತ್ರೀಯರಿಗೆ ಬಂಧನವನ್ನು ಮೋಚನೆ ಮಾಡಿದ ಪವಿತ್ರ ಕಾಲ ಅಂತ ನಾಳೆ ದಿವಸ ಅದನ್ನು, ಈ ನರಕ ಚತುರ್ದಶಿಯನ್ನು ಎಲ್ಲರಿಗೂ ಇದನ್ನು ಹೇಳಿ ಅಂತ ಹೇಳಿದ್ದಾರೆ. ತಾವು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಅದನ್ನು ಆಚರಣೆಯನ್ನು ಮಾಡೋರಿದ್ದಾರೆ.
ಏನಿಲ್ಲ, ಅಲ್ಲಿ ಆಚರಣೆ ಏನು, ಎಲ್ಲ ಸ್ತ್ರೀಯರು ಸಂತೋಷದಿಂದ ಬಂದು ಸ್ತ್ರೀ ಸಮಾಜಕ್ಕೆ ಭಗವಂತ ಕೊಟ್ಟ ಕೊಡುಗೆ. ಅವತ್ತು ಮೋಚನೆಯನ್ನು ಮಾಡಿದ್ದಾನೆ. ಆ ನಿಮಿತ್ತದಿಂದ ಕೃಷ್ಣನನ್ನು ಒಂದಿಷ್ಟು ನೆನೆಯೋದು. ನೋಡಿ, ಎರಡೂ ಆಯಿತು. ಒಂದು ಹಬ್ಬ ಆಚರಣೆ ಆಯಿತು. ನಿಜವಾದ ಹಬ್ಬ ಯಾವುದು ಅಂದರೆ ದೇವರನ್ನು ನೆನೆಯೋದು. ದೇವರ ಸ್ಮರಣೆ ಮಾಡಿದರೆ ನಮ್ಮೆಲ್ಲ ಪಾಪಗಳು ಹೋಗುತ್ತೆ. ಅದೇ ನಿಜವಾದ ಹಬ್ಬ ಅಲ್ವಾ? ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಈ ಮೂರು ಬಾರಿ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ಮೂರು ಬಾರಿ ನಮ್ಮ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾಪ್ಯ, ಅಥವಾ 3 ದಿವಸ 3 ಬಾರಿ. ಒಂದು ನೀರು ತುಂಬೋ ಹಬ್ಬ, ಇನ್ನೊಂದು ನರಕ ಚತುರ್ದಶಿ, ಇನ್ನೊಂದು ಬಲಿಪಾಡ್ಯ. ಕೃಷ್ಣ ಈ ಹಬ್ಬವನ್ನು ನಮಗಾಗಿ ಮಾಡಿಕೊಟ್ಟಿಯಾನೆ. 3 ಬಾರಿ ಕೃಷ್ಣನನ್ನು ನೆನೀರಿ. ಅವನೇನು ಮಾಡ್ತಾನೆ? ನರಕ ಚತುರ್ದಶಿ ಆಚರಣೆ ಮಾಡಿದವರಿಗೆ ನರಕ ದೂರ ಆಗತ್ತಲ್ಲ, ಅದು ಕೃಷ್ಣನಿಂದಾನೆ ಅಲ್ವಾ? ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟನು ನೋಡಿ ಅಂಜಿ ಅಡವಿ ಸೇರ್ವರೋ. ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ. ಎಷ್ಟು ಚಂದ ಇದೆ ನೋಡಿ. ನರಕಾಸುರನ ಸಂಹಾರ ಆದ ಮೇಲೆ ಪ್ರಾಯ ತಾಯಿ ಸಂಹಾರ ಮಾಡಿದವನನ್ನು ಬೈಬೇಕು. ನರಕಾಸುರನನ್ನು ಹೆತ್ತ ತಾಯಿ ಕೃಷ್ಣನ ಸ್ತೋತ್ರ ಮಾಡ್ತಾಳೆ. ನಮ್ಮಪ್ಪ ಒಳ್ಳೆ ಕೆಲಸ ಮಾಡಿದೆಯೋ, ಆದರೆ ನಿನ್ನಲ್ಲಿ ಒಂದು ಪ್ರಾರ್ಥನೆ, ನನ್ನ ಮಗ ದುಷ್ಟ, ಮೊಮ್ಮಗ ಯೋಗ್ಯ ಇದ್ದಾನೆ, ಅವನಿಗೆ ಭಗದತ್ತ ಅಂತ ಕುಬೇರನೇ ಭಗದತ್ತನಾಗಿ ಹುಟ್ಟಿದ್ದ, ಅವನಿಗೆ ಅನುಗ್ರಹವನ್ನು ಮಾಡು. ನೋಡಿ, ಕೃಷ್ಣ ದುಷ್ಟಶಕ್ತಿಗಳನ್ನು ದಮನ ಮಾಡಿದ ಕೂಡಲೇ ಸ್ತೋತ್ರ ಅವರ ಮನೆಯಿಂದಲೇ ಬರುತ್ತೆ. ಇದು ಭಾರಿ ವಿಶೇಷ. ಕೃಷ್ಣನನ್ನು ಭೂದೇವಿ ಸ್ತೋತ್ರ ಮಾಡ್ಯಾಳೆ. ಈಗ ನಾ ಹೇಳದ್ನಲ್ಲ, ನರಕ ಚತುರ್ದಶಿ ಕೃಷ್ಣನನ್ನು ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಕೃಷ್ಣನ ಸಂಹಾರ ಮಾಡಿದ ಮೇಲೆ ಸ್ತೋತ್ರ ಮಾಡಿದ್ದು ಆ ಮೊದಲು ಅವರ ತಾಯಿ ಭೂಮಾತೆ. ಸೊ ಭೂಮಾತೆ ಸಾಮಾನ್ಯವಾಗಿ ಸ್ತ್ರೀಯರನ್ನು ಭೂಮಿಗೆ ಹೋಲಿಸ್ತಾರೆ. ಕ್ಷಮಯ ಧರಿತ್ರಿ, ಕ್ಷಮಾಗುಣ, ಅವಳಿಗೆ ತುಂಬ ಸಹನೆ ಬೇಕಂತೆ, ಇಲ್ಲಾಂದರೆ ಸಂಸಾರ ನಡೆಯೋದಿಲ್ಲರಿ. ಸ್ತ್ರೀಗೆ ಸಹನೆ ಇಲ್ಲ ಅಂದರೆ ಆ ಮಕ್ಕಳು ಕೊಡುವ ಕಾಟ, ಗಂಡಂದರು ಕೊಡುವ ಉಪದ್ರವ, ಅತ್ತೆ ಮಾವಂದಿರು ಆಡಿಸುವ, ಈ ಎಲ್ಲದಕ್ಕೂ ಹೊಂದಿಕೊಂಡು ಅವಳು ಬಹುಮುಖ ಪ್ರತಿಭೆ ಅಂದರೆ ಭಾರತೀಯ ನಾರಿ. ಈ ದಿಶೆಯಲ್ಲಿ ಅವಳಿಗೆ ಕ್ಷಮಾಗುಣ ಇದ್ದರೆ ಮಾತ್ರ ಸಂಸಾರ ಹಸನಾಗಿ ಇರುತ್ತೆ. ಅದಕ್ಕೆ ಭೂದೇವಿ ದೇವರನ್ನು ಸ್ತೋತ್ರ ಮಾಡ್ತಾಳೆ. ನಮಸ್ತೆ ದೇವ ದೇವೇಶ ಚಂಕಚಕ್ರ ಗದಾಧರ ಭಕ್ತೇಚ್ಛೋಪಾತ್ತ ರೂಪಾಯ ಪರಮಾತ್ಮನ್ನಮೋಸ್ತುತೆ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ಅಜಾಯ ಜನಯಿತ್ರೇಸ್ಯ ಬ್ರಹ್ಮಣೇ ಅನಂತಶಕ್ತಯೇ ಚರಾಚರಾತ್ಮನ್ ಲೋಕೇಶ ಪರಮಾತ್ಮನ್ ನಮೋಸ್ತುತೆ. ಸುಂದರವಾದ ಮಾತುಗಳು. ಪ್ರಾಯ ನಮಗೆ ಇದನ್ನು ಕೇಳಿದಾಗ ಅಜಾಯ ಜನಯಿತ್ರೇಸ್ಯ ವಿಜಿತಾ ಕಿಲ ದಾನಮ ಅಜಾದಿ ಪೂಜ್ಯ ಪಾದಾಯ ಅಂತ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳಿದ್ದು ನೆನಪಿಗೆ ಬರುತ್ತೆ. ಭಗವಂತನನ್ನು ಭೂದೇವಿ ಸ್ತೋತ್ರ ಮಾಡಿ ಇವನನ್ನು ಉದ್ಧಾರ ಮಾಡುವಂಥ ಮೊಮ್ಮಗನನ್ನು ಉದ್ಧಾರ ಮಾಡಿಸಿದಂತಹ ಪವಿತ್ರವಾದ ಪರ್ವಕಾಲ. ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅವನ ಮನೆಯಲ್ಲಿದ್ದ 16,100 ಜನ ಹೆಣ್ಣು ಮಕ್ಕಳು. ಇವರೆಲ್ಲರ ಇತಿಹಾಸ ಏನು ಅಂದರೆ, ಮೂಲತಃ ಇವರೆಲ್ಲ ಅಗ್ನಿಯ ಮಕ್ಕಳಂತೆ, ಗಂಡು ಮಕ್ಕಳು. ದೇವರ ಅಂಗಸಂಗ ನಮಗೆ ಬೇಕು, ಕೃಷ್ಣನ ಅಂಗಸಂಗ ಬೇಕು ಅಂತ ತಪಸ್ಸು ಮಾಡಿ ಹೆಣ್ಣಾಗಿ ಹುಟ್ಟಿದ್ದರಂತೆ. ಏನು ಆ ಕೃಷ್ಣನಲ್ಲಿ ಇವರಿಗೆ ಭಕ್ತಿ, ಅಂಗಸಂಗ ಸಿಕ್ಕರೆ ಸಾಕು, ಹೆಣ್ಣಾದರೂ ಅಡ್ಡಿ ಇಲ್ಲ. ಅಲ್ಲ, ಹೆಣ್ಣಾದರೂ ಅಂದರೆ ತಿರಸ್ಕಾರ ಅಂತಲ್ಲ,
ಶಾಸ್ತ್ರದಲ್ಲಿ ಹೆಣ್ಣಿಗೆ ಬಹಳ ಬೆಲೆಯನ್ನು ಕೊಟ್ಟಿದೆ. ಯಾಕೆಂದರೆ ನಮ್ಮಲ್ಲಿ ಏನು ಗೊತ್ತಾ, ಮನೆಯನ್ನು ಮನೆ ಅಂತ ಕರೆದಿಲ್ಲ. ನಮಗೆಲ್ಲ ಒಂದು ಭ್ರಮೆ ಇದೆ, ಮನೆ ಗೋಡೆ ಪೇಂಟು, ತುಂಬ ಸೀಲಿಂಗಲ್ಲಿ ಫಾಲ್ಸ್ ಸೀಲಿಂಗು, ಇದು ಮನೆ ಅಲ್ಲೇ ಅಲ್ಲ ಅಂತ ಶಾಸ್ತ್ರ ಹೇಳಿದೆ. ಗೃಹಿಣಿ ಗೃಹ ಮುಚ್ಚತೆ, ಮನೆಯ ಹೆಣ್ಣೇ ಮನೆ ಅಂತೆ. ಮನೆಯ ಹೆಣ್ಣು ಚೆನ್ನಾಗಿದ್ದು ಬಂದವರಿಗೆ ಆದರ ಆತಿಥ್ಯಗಳನ್ನು ಮಾಡಿ, ಇವನು ಕೆಲಸದಿಂದ ಬಂದಾಗ ಒಂದೆರಡು ಒಳ್ಳೆಯ ಮಾತನ್ನು ಆಡಿ ಅವನಿಗೆ ಇವತ್ತಿನ ಪಾನೀಯವನ್ನು, ಕಾಫಿಯೋ ಟೀಯೋ ಹಾಲನ್ನು ಕೊಟ್ಟರೆ ನಿಜವಾದ ನೆಮ್ಮದಿ. ಈ ಗೋಡೆ ಬಾಗಿಲು ಕಟ್ಕೊಂಡು ಏನು ಮಾಡೋದು? ಗೃಹಿಣಿ ಗೃಹ ಮುಚ್ಚತೆ. ಇನ್ನು ಕನ್ನಡದಲ್ಲಿ ಹೇಳೋದಂದರೆ ಗೃಹಿಣಿ ಸರಿಯಲ್ಲ ಅಂದರೆ ಗೃಹಿಣಿ ಗೃಹ ಮುಚ್ಚತ್ತೆ, ಅದು ಆಗಬಾರ್ದಲ್ವಾ? ತುಂಬ ಒಳ್ಳೆ ಮಾತು ಹೇಳಿದ್ದಾರೆ ನಮ್ಮ ಸತ್ಯಧರ್ಮ ತೀರ್ಥರು 6ನೇ ಸ್ಕಂದ ಭಾಗವತಕ್ಕೆ ವ್ಯಾಖ್ಯಾನ ಮಾಡ್ತಾ. ದಕ್ಷ ಪ್ರಜಾಪತಿ 60 ಜನ ಹೆಣ್ಣು ಮಕ್ಕಳನ್ನು ಪಡೆದ. 11,000 ಗಂಡು ಮಕ್ಕಳೆಲ್ಲ ಸನ್ಯಾಸಿಗಳಾದ ಮೇಲೆ 60 ಜನ ಹೆಣ್ಣು ಮಕ್ಕಳನ್ನು ಪಡೆದಾಗ ಅವನ ಮೆಂಟಲ್ ಸ್ಟೇಟಸ್ ಹೇಗಿತ್ತು? ಇಲ್ಲ, ಅವನು ಶಾಸ್ತ್ರ ಬಲ್ಲವನು. ಅವನು ಒಂದು ಮಾತನ್ನು ಅನುಸಂಧಾನ ಮಾಡಿದ ಅಂತ. ಏನಂತ? ಪುತ್ರ ಶತಗುಣಂ ಪುತ್ರಿ ಯದಿ ಪಾತ್ರೇ ಪ್ರದೀಯತೆ. ಗಂಡು ಮಗು ಆದದ್ದಕ್ಕಿನ್ನ 100 ಪಟ್ಟು ಹೆಚ್ಚಿನ ಪುಣ್ಯ ಹೆಣ್ಣು ಮಗು ಆದರೆ ಅಂತ. ಯಾಕೆ ಅಂದರೆ ಉಭಯ ಕುಲವನ್ನು ಉದ್ಧಾರ ಮಾಡ್ತಾಳೆ. ಪುಟ್ಟಿನಿಲ್ಲು ಮೆಟ್ಟಿನಿಲ್ಲು ಅಂತ ತೆಲುಗುನಲ್ಲಿ ಹೇಳ್ತಾರೆ. ಹುಟ್ಟಿದ ಮನೆ ಸೇರಿದ ಮನೆ, ಉಭಯ ಕುಲವನ್ನು ಉದ್ಧಾರ ಮಾಡುವವಳು ಆದದ್ದರಿಂದ ಆ ಹೆಣ್ಣು ಮಗುವನ್ನು ಯೋಗ್ಯನಿಗೆ ಮದುವೆ ಮಾಡಿಕೊಟ್ಟರೆ 100 ಪಟ್ಟು ಪುಣ್ಯ ಹೆಚ್ಚು ಅಂತ ಈ ದಿಶೆಯಲ್ಲಿ. ಆದರೆ ಹೆಣ್ಣಿಗೆ ಹೊರೆ ಹೆಚ್ಚು, ಕೆಲಸ ಹೆಚ್ಚು. ತಾನು ತನ್ನ ಗರ್ಭದಲ್ಲಿ ಮಕ್ಕಳನ್ನು ಹೊತ್ತು ಹೆತ್ತು ಅದನ್ನು ಬೆಳೆಸಿ ಎಲ್ಲ ಮಾಡಬೇಕಲ್ಲ. ಆದರೂ ಪರವಾಗಿಲ್ಲ, ಕೃಷ್ಣನ ಅಂಗಸಂಗ ಬೇಕು ಅಂತ 16,100 ಜನ ಅವತಾರ ಮಾಡಿದರು. ಪರಮಾತ್ಮ ನರಕಾಸುರನನ್ನು ಸಂಹಾರ ಮಾಡಿ ಅವರೆಲ್ಲರಿಗೂ ಭಾಗ್ಯದ ಬೆಳಕನ್ನು ಕೊಟ್ಟಂತಹ ಪವಿತ್ರವಾದ ದಿವಸ. ನರಕಾಸುರನಂತಹ ಲೋಕಕಂಟಕ ಸಂಹೃತನಾದಾಗ ಸಾಮಾನ್ಯ ಜನಗಳು ಆಚರಣೆ ಮಾಡ್ತಾರಲ್ವ. ಈಗ ನಮ್ಮ ದೇಶ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿ ಗೆದ್ದಾಗ ಹರ್ಷೋದ್ಗಾರವನ್ನು ಮಾಡಿದ್ವಿ, ನಮ್ಮ ಕೈಲಾದ ಸೆಲೆಬ್ರೇಷನ್ನ ಮಾಡಿದ್ವಿ. ಅವತ್ತಿನ ಕಾಲದಲ್ಲಿ ನರಕಾಸುರನ ಸಂಹಾರ ಮಾಡಿದಾಗ, ಕೃಷ್ಣ ಸಂಹಾರ ಮಾಡಿದಾಗ ಪಟಾಕಿಗಳು, ಮದ್ದು ಏನೇನಿತ್ತೋ ಅದನ್ನು, ಅವತ್ತಿನ ಕಾಲದ ಏನು ಪಟಾಕಿ ಇತ್ತೋ ಗೊತ್ತಿಲ್ಲ, ಅದನ್ನು ಸಿಡಿಸಿ ಎಲ್ಲಕ್ಕಿನ್ನ ದೀಪವನ್ನು ಬೆಳಗೋದು. ನಮ್ಮ ಭಾರತೀಯರಲ್ಲಿ, ಹಿಂದೂಗಳಲ್ಲಿರುವಂತಹ ಒಂದು ದೊಡ್ಡ ಸಂಪ್ರದಾಯ, ಭಗವಂತನ ಹತ್ತಿರ ಒಂದು ದೀಪವನ್ನು ಹಚ್ಚಿ ದೀಪದ ಬೆಳಕಿನಲ್ಲಿ ಅವನ ಮುಖವನ್ನು ನೋಡಿ ನಮ್ಮ ದಣಿವನ್ನು ಆರಿಸಿಕೊಳ್ಳೋದು ಇದೆಯಲ್ಲ, ಇದು ದೀಪಾವಳಿ. ದೀಪಾವಳಿ ಅಂದರೆ ದೀಪಗಳ ಸಮೂಹ. ದೀಪಗಳನ್ನು ಹಚ್ಚಿ ಭಗವಂತ ನೀನು ನಮ್ಮ ಕತ್ತಲಾದ ನಮ್ಮ ಜೀವನದಲ್ಲಿ ಬೆಳಕನ್ನು ತಂದವನು ಅಂತ ಈ ದೊಡ್ಡ ಹಬ್ಬವನ್ನು ದೇವರಿಗೆ ಅರ್ಪಿಸುವಂತಹ ಒಂದು ಆಧ್ಯಾತ್ಮದ ಚಿಂತನೆಯನ್ನು ಕೊಟ್ಟ ಹಬ್ಬ ದೀಪಾವಳಿ. ನರಕಾಸುರನನ್ನು ಭಗವಂತ ಸಂಹಾರ ಮಾಡಿ ಅಲ್ಲಿ ದೇವತೆಗಳಿಗೆ ಅದನ್ನು ವಾಪಸ್ಸು ಕೊಟ್ಟು ಬರ್ತಾ ತಂದದ್ದು. ತರಬೇಕಾದರೆ ಮತ್ತೆ ಗಲಾಟೆ ಆಗಿದೆ. ಇಂದ್ರಾದಿ ದೇವತೆಗಳೆಲ್ಲ ಯುದ್ಧ ಮಾಡಿ ಕಡೆಗೆ ದೇವರು ನಾನಿರೋವರೆಗೂ ಇರುತ್ತೆ, ಆಮೇಲೆ ಬರುತ್ತೆ ಅಂತ ಹೇಳ್ದ. ಇಷ್ಟೆಲ್ಲ ಆದ ಮೇಲೆ ಒಂದು ಮಾತನ್ನು ನಾವು ನೆನಪಿಟ್ಕೊಳ್ಬೇಕು. ಅಲ್ಲ, ರುಕ್ಮಿಣಿ ಸತ್ಯಭಾಮ ಇಬ್ಬರೂ ಲಕ್ಷ್ಮೀದೇವಿಯ ಅವತಾರವೇ ಆದ ಮೇಲೆ ಗಲಾಟೆ ಯಾಕಾಯಿತು? ಹೂವಿನ ಸಲುವಾಗಿ ಅಂದರೆ ಮಧ್ವಾಚಾರ್ಯರು ಒಂದು ಚಿಂತನೆಯನ್ನು ಹೇಳ್ತಾರೆ. ಇಬ್ಬರೂ ಒಂದೇ, ರುಕ್ಮಿಣಿ ಬೇರೆ ಅಲ್ಲ. ಹೇಗೆ ನಮ್ಮಲ್ಲಿ ರಾಮಕೃಷ್ಣ ನರಸಿಂಹ ರೂಪಗಳಲ್ಲಿ ಅತ್ಯಂತ ಅಭೇದವೋ, ಲಕ್ಷ್ಮಿಯ ಶ್ರೀಭೂರೂಪಗಳಲ್ಲಿ ಅತ್ಯಂತ ಅಭೇದವೇ. ಸಾಕ್ಷಾತ್ ಸತ್ಯ ರುಕ್ಮಿಣಿ ತೇಕ ಸಂವಿತ್, ಇಬ್ಬರೂ ಒಂದೇ. ದ್ವಿಧಾಭೂತ ನಾಸ್ತಿ ಭೇದೋಸ್ತಿ ಕಶ್ಚಿತ್, ತಥಾಪಿ ಪ್ರಮದಾನಾಂ ಸ್ವಭಾವ ಪ್ರಕಾಶನಾರ್ಥಂ ಕುಪಿತೇವ ಆಸ ಸತ್ಯ. ಕುಪಿತ ಇವ, ಕೋಪಗೊಂಡವಳಂತೆ ನಟನೆ ಮಾಡಿದ್ದು ಯಾಕೆ ಅಂದರೆ ಸವತಿಯರಲ್ಲಿ ಮಾತ್ಸರ್ಯ ಇರುತ್ತೆ ಅನ್ನೋದಕ್ಕೆ ಮಾಡಲಿಂಗ್ ಅಷ್ಟೇ. ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಇತ್ತು ಅಂತ ನಾವು ಚಿಂತನೆ ಮಾಡೋದು ಬೇಡ. ಆದರೆ ಒಂದು ದೊಡ್ಡ ವರವನ್ನು ದೇವರು ಕೊಟ್ಟದ್ದು ಏನಂದರೆ, ಈ ಇನ್ಸಿಡೆಂಟಿಂದ ನಾವು ಎಲ್ಲಾದರೂ ಪ್ರಯಾಣ ಮಾಡಬೇಕಾದರೆ ನಿರ್ವಿಘ್ನವಾಗಿ ಆ ಪ್ರಯಾಣ ಸಾಗಬೇಕಲ್ವ. ಅದು ಸಾಗಬೇಕಾದರೆ ಈ ಚಿಂತನೆಯನ್ನು ಮಾಡಬೇಕಂತೆ. ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ. ಪಾರಿಜಾತದ ಜೊತೆಯಲ್ಲಿ, ಸತ್ಯಭಾಮೆಯ ಜೊತೆಯಲ್ಲಿ, ಅಂದರೆ ಪಾರಿಜಾತವನ್ನು ತರಬೇಕಾದರೆ ಏನೇನು ಹರಡಲ್ಸಿತ್ತು ಅದನ್ನೆಲ್ಲ ಗೆದ್ದು
ಗರುಡಾರೂಢನಾಗಿ ಬಂದಂತಹ ಆ ಕೃಷ್ಣನ ಚಿಂತನೆಯನ್ನು ನಾವು ಮಾಡಿದರೆ ನಮ್ಮ ಪ್ರಯಾಣವು ಸುಲಭವಾಗಿ ಸಾಗತ್ತೆ. ಪ್ರಯಾಣೆ ಗರುಡಾರೂಢಂ ಪಾರಿಜಾತ ಹರಂ ಹರಿಂ ಸತ್ಯಭಾಮಾಯುತಂ ಧ್ಯಾಯೇತ್ ಅಂತ. ಈ ದಿಶೆಯಲ್ಲಿ ಪ್ರಯಾಣ ಗಾಡಿಯಲ್ಲಿ ಹೋಗೋದು. ನಮ್ಮ ವಾದಿರಾಜ ಸ್ವಾಮಿಗಳಂದ್ಯಾರೆ, ಜೀವನವೇ ಒಂದು ಪ್ರಯಾಣ. ಲಕ್ಷ್ಮೀನಾರಾಯಣರ ಚರಣಕ್ಕೆ ಎಣೆಗೆಂಬೆ ಪಕ್ಷಿ ವಾಹನಗೆ ಎರಗುವೆ, ಪಕ್ಷಿ ವಾಹನಗೆ ಎರಗುವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಅಂತ ಲಕ್ಷ್ಮೀ ಶೋಭಾನದಲ್ಲಿ ಗರುಡಾರೂಢನಾದ ಭಗವಂತನನ್ನು ಚಿಂತನೆ ಮಾಡಿ, ನಿಮ್ಮ ಈ ಜೀವನವೇ ಒಂದು ಪ್ರಯಾಣ, ಈ ಪ್ರಯಾಣ ಸಕ್ಸಸ್ ಆಗಿ ಡೆಸ್ಟಿನೇಷನ್ನು ಭಗವಂತ ಅಲ್ವಾ, ಅಲ್ಲಿಗೆ ತಲುಪಬೇಕಾದರೆ ಗರುಡಾರೂಢನಾದ ಭಗವಂತನನ್ನು ಚಿಂತನೆ ಮಾಡಿ ಅಂತ ಈ ದಿಶೆಯಲ್ಲಿ ನಾವು ಈ ಹಬ್ಬವನ್ನು, ನರಕ ಚತುರ್ದಶಿಯನ್ನು, ಇನ್ನು ಬಲಿಪಾಡ್ಯಾದಿ ಹಬ್ಬಗಳನ್ನು ಆಚರಣೆ ಮಾಡಿದರೆ ಅದು ಹಬ್ಬವೂ ಆಗತ್ತೆ, ಸಾರ್ಥಕವೂ ಆಗತ್ತೆ, ಭಗವಂತನು ಪ್ರೀತನಾಗ್ತಾನೆ. ಈ ದಿಶೆಯಲ್ಲಿ ಎಲ್ಲ ಭಗವದ್ಭಕ್ತರಿಗೆ ಹಾರ್ದಿಕವಾದ ದೀಪಾವಳಿಯ ಶುಭಾಶಯಗಳನ್ನು ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ನಿಮ್ಮವರೆಗೂ ತಲುಪಿಸಿದಂತಹ ನಮ್ಮ ಮಧ್ವಾಚಾರ್ಯ ವಾಣಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.